ध्यानार्ह वामनतनुनाथ पाहि यजमाना सुरेश वसुधा दानाय याचनिकलीनार्थ वाग्वशित नाना सदस्य दनुजा मीनांक निर्मल निशानाथ कोटिल समानात्म मौंजि गुण कौ पीनाच्छ सूत्रपदयानात पत्रकर कानम्य दंडवरभृत् ध्यानार्ह वामनतनोनाथ पाहि यजमाना सुरेश वसुधा दानाय याचनिकलीनार्थ वाग्वशित नाना सदस्य दनुजा मीनांक निर्मल निशानाथ कोटिल समानात्म मौंजि गुणकौ पीनाच्छ सूत्रपदयानात पत्रकर कानम्य ದಂಡವರಭೃತ್. ವಾಮನಾವತಾರದ ವರ್ಣನೆಯ ಮತ್ತೊಂದು ಶ್ಲೋಕ ಇದು. ರಾಜರು ವಾಮನಾವತಾರವನ್ನು ಸ್ಮರಣೆ ಮಾಡಿ ಹೇಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಶಿಷ್ಯರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಪದವಿಭಾಗ ಧ್ಯಾನಾರ್ಹ, ವಾಮನತನೋ, ನಾಥ, ಈ ಮೂರು ಪದಗಳು ಬೇರೆ ಬೇರೆ. ಸಂಬೋಧನ ಪಾಹಿ ಕ್ರಿಯಾಪದ, ಯಜಮಾನಾಸುರೇಶ ವಸುಧಾ ದಾನಾಯ ಅಲ್ಲಿವರೆಗೂ ಸಮಸ್ತ ಪದ. ಯಾಚನಿಕ, ಲೀನಾರ್ಥವಾಗ್ವಶಿತ ನಾನಾ ಸದಸ್ಯದನುಜ, ಲೀನಾರ್ಥವಾಗ್ವಶಿತ ನಾನಾ ಸದಸ್ಯದನುಜ ಅದು ಒಂದು ಸಂಬೋಧನ. ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲಸಮಾನ ಅಲ್ಲಿವರೆಗೂ ಒಂದು ಪದ. ಆತ್ಮಮೌಂಜಿ ಗುಣ ಕೌಪೀನಾಚ್ಛ ಸೂತ್ರ ಪದ ಯಾನಾತ ಪತ್ರಕರ ಕಾನಮ್ಯ ದಂಡವರಭೃತ್. ಇಲ್ಲಿ ಯಾನ ಅಂತ ಒಂದು ಪಾಠ, ಗಾನ ಅಂತ ಇನ್ನೊಂದು ಪಾಠ ಇದೆ. ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲಸ ಮಾನಾತ್ಮ ಮೌಂಜಿ ಗುಣ ಅನ್ನೋಲ್ಲಿ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲಸಮಾನ ಆತ್ಮ ಮೌಂಜಿ ಗುಣ ಕೌಪೀನಾಚ್ಛ ಸೂತ್ರ ಪದ ಅಲ್ಲಿ ಯಾನ ಅಥವಾ ಗಾನ. ಯಾನಾತ ಪತ್ರಕರ ಅಂತ ಒಂದು, ಗಾನಾತ ಪತ್ರಕರ ಕಾನಮ್ಯ ದಂಡ ವರಭೃತ್ ಸಮಸ್ತ ಪದ. ಪುಸ್ತಕದಲ್ಲಿ ಯಾನಾನೇ ಇದೆ. ಇಷ್ಟು ಪದವಿಭಾಗ. ಅರ್ಥದ ಕಡೆ ಗಮನಿಸೋಣ. ಪದಾರ್ಥ ಇನ್ನೊಮ್ಮೆ ಪದಾರ್ಥ ಪದಚ್ಛೇದ ನೋಡಿಕೊಂಡು ಮುಂದೆ ಹೋಗೋಣ. ಧ್ಯಾನಾರ್ಹ, ವಾಮನತನೋ, ನಾಥ, ಪಾಹಿ, ಯಜಮಾನಾಸುರೇಶ ವಸುಧಾ ದಾನಾಯ, ಯಾಚನಿಕ, ಲೀನಾರ್ಥವಾಗ್ವಶಿತ ನಾನಾ ಸದಸ್ಯದನುಜ ಸಮಸ್ತ ಪದ. ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ಲಸಮಾನ ಅಲ್ಲಿವರೆಗೂ ಮತ್ತೊಂದು ಪದ. ಆತ್ಮ ಮೌಂಜಿ ಗುಣ ಕೌಪೀನಾಚ್ಛ ಸೂತ್ರ ಪದ ಗಾನಾತ ಪತ್ರಕರ ಕಾನಮ್ಯ ದಂಡವರಭೃತ್ ಅಥವಾ ಆತ್ಮ ಮೌಂಜಿ ಗುಣ ಕೌಪೀನ ಅಚ್ಛ ಸೂತ್ರ ಪದ ಯಾನಾತ ಪತ್ರಕರ ಕಾನಮ್ಯ ದಂಡವರಭೃತ್. ಪದವಿಭಾಗ ಆಯಿತು. ಪದಾರ್ಥದ ಕಡೆ ಗಮನಿಸೋಣ. ವಾಮನ ರೂಪಿ ವಿಷ್ಣುವನನ್ನು ಹೀಗೆ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡ್ರಿ, ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ.
ಪಾಹಿ ಕ್ರಿಯಾಪದ. ಪಾಹಿ ಅಂದರೆ ರಕ್ಷಿಸು, ನಮ್ಮನ್ನು ರಕ್ಷಿಸು ಅನ್ನೋ ಅರ್ಥದಲ್ಲಿ ಆ ಕ್ರಿಯಾಪದ ಇದೆ. ಯಾರು ರಕ್ಷಿಸಬೇಕು? ಹೇ ವಾಮನತನೋ ನಾಥ, ವಾಮನ ರೂಪಿಯಾದಂತಹ ಶ್ರೀಹರಿ, ಹೇ ನಾಥ ಒಡೆಯನೇ, ಪಾಹಿ ರಕ್ಷಿಸು. ಇದು ಪ್ರಧಾನವಾದ ಅನ್ವಯ. ಹೇ ವಾಮನತನೋ ನಾಥ ಪಾಹಿ. ಉಳಿದೆಲ್ಲ ವಿಶೇಷಣಗಳು. ಧ್ಯಾನಾರ್ಹ, ಧ್ಯಾನಕ್ಕೆ ಅರ್ಹ ಅಂದರೆ ಯೋಗ್ಯನಾದ. ನಾಥ, ನಮ್ಮೆಲ್ಲರ ಸ್ವಾಮಿಯಾದ. ಯಜಮಾನ ಸುರೇಶ ವಸುಧಾ ದಾನಾಯ. ಯಜಮಾನ ಹಿಂದೆ ಬಂದಿದೆ. ಯಜ್ಞದಲ್ಲಿ ಯಜಮಾನನಾಗಿ ದೀಕ್ಷಿತನಾಗಿದ್ದ ಅಂತ. ಅಸಾಂಗಾಧ್ವರೇ ಯಜ್ಞೆ ಅಂದರೆ ಅಂಗಸಹಿತವಾಗದ. ಅಸಾಂಗಾಧ್ವರ ಯಜ್ಞದಲ್ಲಿ ಅಂತ ಹಿಂದೆ ಬಂತು. ಹಾಗಾಗಿ ಯಜ್ಞದ ಯಜಮಾನ ಬಲಿಚಕ್ರವರ್ತಿ. ಅವನು ಅಸುರೇಶ, ಅಸುರ ರಾಜ. ಯಜ್ಞದಲ್ಲಿ ಯಜಮಾನನಾಗಿ ಅಸುರೇಶ, ಅಸುರರಿಗೆ ಒಡೆಯನಾದಂಥ ಬಲಿಚಕ್ರವರ್ತಿಯ ವಸುಧಾ ದಾನಾಯ, ವಸುಧಾ ಭೂಮಿಯನ್ನು ಆದಾನಾಯ ಸ್ವೀಕರಿಸಲು ಯಾಚನಿಕ. ಯಾಚನಿಕ ಅಂದರೆ ಭಿಕ್ಷುಕನಾಗಿ ಬಂದವನೇ, ಯಾಚಕನಾಗಿ ಬಂದವನೇ. ಯಜಮಾನಾಸುರೇಶ ವಸುಧಾ ದಾನಾಯ ಯಾಚನಿಕ. ಯಜಮಾನ ಯಜ್ಞದೀಕ್ಷಿತನಾದ ಅಸುರೇಶ, ಅಸುರ ಒಡೆಯನಾದ ಬಲಿಚಕ್ರವರ್ತಿಯ ವಸುಧಾ ಭೂಮಿಯನ್ನು ಆದಾನಾಯ ಸ್ವೀಕಾರ ಮಾಡಲು ಯಾಚನಿಕ ಭಿಕ್ಷುಕನಾಗಿ ಬಂದವನೇ. ಯಾಚನಿಕ ಅಂದರೆ ಬೇಡುವವನಿಗೆ ಯಾಚನಿಕ ಅಂತ ಹೆಸರು. ಲೀನಾರ್ಥ ವಾಗ್ವಶಿತ ನಾನಾ ಸದಸ್ಯದನುಜ. ಲೀನಾರ್ಥ, ಲೀನಾರ್ಥ ಅಂದ್ರೆ ಲೀನ ಅಂದ್ರೆ ಅಡಗಿದ, ಅರ್ಥ ಅಂದ್ರೆ ಅರ್ಥವುಳ್ಳ. ವಾಕ್ ಮಾತುಗಳಿಂದ. ಮಾತುಗಳನ್ನು ಆಡ್ತಾ ಇದ್ರೆ ಒಳ ಅರ್ಥ ಬೇರೆ, ಮೇಲ್ನೋಟದ ಅರ್ಥ ಬೇರೆ ಆಗಿತ್ತಂತೆ. ಅದಕ್ಕೆ ಅದನ್ನು ಹಾಕಿ ಕರೆದಿದ್ದಾರೆ. ಲೀನಾರ್ಥ ಅಂದರೆ ಗೂಢವಾದ ಅರ್ಥದಿಂದ ಕೂಡಿದ. ವಾಕ್ ಮಾತುಗಳಿಂದ. ವಶಿತ ವಶ ಮಾಡಿಕೊಳ್ಳಲ್ಪಟ್ಟ. ನಾನಾ ಸದಸ್ಯ ಧನುಜ ಯಜ್ಞದಲ್ಲಿ ಬಂದ ಋತ್ವಿಜರು ಅಸುರರು ಅವರನ್ನುಳ್ಳ. ಅಲ್ಲಿದ್ದಂಥ ಋತ್ವಿಜರು ಇವನ ಮಾತಿಗೆ, ಗೂಢಾರ್ಥದಿಂದ ಕೂಡಿದ ಮಾತಿಗೆ ವಶರಾದರು. ಧನುಜರು ದೈತ್ಯರು ಕೂಡ ವಶರಾದರು. ಮಾತೇ ಹಾಗಿತ್ತಂತೆ ವಾಮನಂದು ಅಂತ ಹೇಳ್ತಾರೆ. ಅಂಥ ಮಾತುಗಾರ ವಾಮನ. ಅರ್ಥಗರ್ಭಿತವಾದ ಮಾತನಾಡ್ತಾ ಇದ್ದ. ಲೀನಾರ್ಥ ವಾಗ್ ವಶಿತ ನಾನಾ ಸದಸ್ಯ ಧನುಜ. ಲೀನಾರ್ಥ ಅಭಿಪ್ರಾಯದಿಂದ ಗರ್ಭಿತವಾದ, ಗೂಢಾಭಿಪ್ರಾಯ ಗರ್ಭಿತವಾದ ಮಾತುಗಳಿಂದ ವಶ ಮಾಡಿಕೊಳ್ಳಲ್ಪಟ್ಟ. ನಾನಾ ಸದಸ್ಯ ಧನುಜ, ನಾನಾ ಬಹುಸಂಖ್ಯೆಯಲ್ಲಿದ್ದ ಸದಸ್ಯರೆನಿಸಿದ ಋತ್ವಿಜರೂ ಆದ ಧನುಜ ಅಸುರರನ್ನುಳ್ಳ. ಋತ್ವಿಜರನ್ನೂ ವಶಪಡಿಸ್ಕೊಂಡ, ಧನುಜರನ್ನೂ ವಶಪಡಿಸ್ಕೊಂಡ ಹಾಗೂ ಹೇಳ್ಬೋದು. ಋದ್ವಿಗ್ಭೂತರಾದ ಧನುಜರನ್ನು ವಶಪಡಿಸ್ಕೊಂಡ ಅಂತ ಹೇಳ್ಬೋದು. ಅದು ಮತ್ತೊಂದು ವಿಶೇಷಣ. ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ಲಸಮಾನ, ಅದು ಒಂದು ವಿಶೇಷಣ ವಾಮನ ತನುವಿಗೆ. ಮೀನಾಂಕ, ಮೀನ ಅಂದರೆ ಮತ್ಸ್ಯ, ಅಂಕ ಅಂದರೆ ಅದರದ್ದೇ ಧ್ವಜ ಉಳ್ಳವ. ಮತ್ಸ್ಯಧ್ವಜ, ಮೀನಧ್ವಜ ಅಂತ ಮನ್ಮಥನಿಗೆ ಹೆಸರು. ಹಾಗಾಗಿ ಮೀನಾಂಕ ಮನ್ಮಥರುಗಳ ಅಮಲ ನಿರ್ಮಲವಾದ, ನಿಶಾನಾಥ ನಿಷ್ಕಳಂಕ ಚಂದ್ರರ, ಕೋಟಿ ಲಸಮಾನ ಕೋಟಿ ಚಂದ್ರರಂತೆ ಲಸಮಾನ ಶೋಭಿಸ್ತಾ ಇರುವಂಥವನೇ.
ಕೋಟಿ ಚಂದ್ರರು ಏಕಕಾಲದಲ್ಲಿ ಬಂದರೆ ಹ್ಯಾಕೆ ಕಾಣಬೇಕೋ ವಾಮನ ಹಾಗೆ ಕಾಣಿಸ್ತಿದ್ನಂತೆ. ಕೋಟಿ ಮನ್ಮಥರು ಬಂದರೆ ಹ್ಯಾಕೆ ಕಾಣಬೇಕೋ ಹಾಗೆ ಕಾಣ್ತಿದ್ದಂತೆ. ಹಾಗಾಗಿ ಎರಡನ್ನೂ ಹೇಳಿದ್ದಾರೆ. ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ, ಮೀನಾಂಕಾನಾಂ ನಿರ್ಮಲ ನಿಶಾನಾಥಾನಾಂ ಕೋಟಿವತ್ ಲಸಮಾನ. ಮನ್ಮಥರ ಕೋಟಿ ಲಾವಣ್ಯ, ಕೋಟಿ ಮನ್ಮಥ ಲಾವಣ್ಯ, ಕೋಟಿ ಚಂದ್ರರ ಲಾವಣ್ಯ. ವಾಮನನ ಸೌಂದರ್ಯ ಬಹಳ, ವಾಮನ ಅನ್ನೋ ಹೆಸರು ಅದನ್ನು ಹೇಳ್ತದೆ, ಬಹಳ ಸುಂದರ ಅನ್ನೋ ಅರ್ಥದಲ್ಲಿ ಇದೆ ಅದು. ಹಾಗಾಗಿ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ಲಸಮಾನ. ಮೀನಾಂಕ ಮನ್ಮಥ, ಅಮಲ ನಿಶಾನಾಥ ನಿಷ್ಕಳಂಕ ಚಂದ್ರ, ಅವರ ಕೋಟಿ ಲಸಮಾನ, ಕೋಟಿ ಏಕಕಾಲದಲ್ಲಿ ಅವರು ಕೋಟಿ ರೂಪ ಧರಿಸಿ ಬಂದರೆ ಹ್ಯಾಕೆ ಕಾಣಬೇಕು ಹಾಗೆ. ಅಷ್ಟು ಲಾವಣ್ಯದಿಂದ ಕೂಡಿದವ, ಅಷ್ಟು ಶೋಭಿಸುವವನೇ. ಮತ್ತೊಂದು ವಿಶೇಷಣ, ಆತ್ಮಮೌಂಜಿ ಗುಣ ಕೌಪೀನಾಚ್ಛ ಸೂತ್ರ ಪದ ಯಾನಾತ ಪತ್ರಕರ ಕಾನಮ್ಯ ದಂಡ ವರಭೃತ್. ಆತ್ಮ ತನ್ನ ದೇಹದಲ್ಲಿ ಮೌಂಜಿ ಗುಣ, ಕೌಪೀನ ಹಾಕ್ಕೊಳ್ಳಿಕ್ಕೆ ಒಂದು ಹಗ್ಗ ಕಟ್ಕೊಳ್ತಾರಲ್ಲ, ಅದಕ್ಕೆ ಮೌಂಜಿ ಗುಣ ಅಂತ ಹೆಸರು. ಈ ಮುಂಜುವಿ ಮಾಡೋದು ಅಂತ ಕೆಲವು ಕಡೆ ಭಾಷೆಯಲ್ಲಿದೆ. ಅಂದರೆ ಕೌಪೀನ ಕಟ್ಕೊಳ್ಳಿಕ್ಕೆ ಹಗ್ಗ ಕಟ್ತಾರೆ ಟೊಂಕಕ್ಕೆ, ಅದನ್ನು ಮೌಂಜಿ ಗುಣ, ಉಡದಾರ ಅಂತ ಇನ್ನೊಂದು ಶಬ್ದ ಇದೆ. ಮೌಂಜಿ ಗುಣ, ಮೇಖಲಧಾಮ, ಮೇಖಲಧಾಮ, ಕೌಪೀನ, ಅದನ್ನು ಕಟ್ಕೊಂಡ ಮೇಲೆ ಕೌಪೀನ ಬೇರೆ ಹಾಕ್ಕೊಳ್ಳೋದು. ಬ್ರಹ್ಮಚಾರಿಯಾಗಿದ್ದ ಆಗ್ತಾನೆ ಉಪನಯನ ಮಾಡಿಸ್ಕೊಂಡು ಅದಕ್ಕೆ ಕೌಪೀನ. ಆತ್ಮಸೂತ್ರ, ಯಜ್ಞೋಪವೀತ ಅಂತ ಅರ್ಥ. ಆತ್ಮಸೂತ್ರ ಅಂದರೆ ಬ್ರಹ್ಮಸೂತ್ರ. ಪದಯಾನ ಅಥವಾ ಪದಗಾನ, ನಡೆದುಕೊಂಡು ಬರ್ತಿದ್ರೆ ಬಾಯಿಯಲ್ಲಿ ಸುಮ್ಮನೆ ಇರ್ತಿರ್ಲಿಲ್ಲ ವಾಮನಂದು. ಋಗ್ವೇದ ಯಜುರ್ವೇದ ಹೇಳ್ಕೊಂಡು ಬರ್ತಿದ್ದಂತೆ. ಅದಕ್ಕಾಗಿ ಪದಗಾನ ಅಂದರೆ ಋಗ್ವೇದಾದಿ ಪದಗಳನ್ನು ಪಾಠ ಮಾಡ್ತಾ ಬರ್ತಿದ್ದ, ಪಠಣ ಮಾಡ್ತಾ ಬರ್ತಿದ್ದ. ಅಥವಾ ಪದಯಾನ ಅಂತ ಇಟ್ಕೊಂಡ್ರೆ ಪಾಠ, ಪಾದದಿಂದ ನಡೀತಿದ್ದ. ಅಂದರೆ ಯಾವುದೇ ವಾಹನ ಉಪಯೋಗಿಸ್ಲಿಲ್ಲ ಬ್ರಹ್ಮಚಾರಿ ಅಂತನ್ನೋ ಕಾರಣಕ್ಕೆ, ಕಾಲ್ನಡಿಗೆಯಲ್ಲಿ ಬರ್ತಿದ್ದವ. ಆತಪತ್ರ, ಆತಪತ್ರ ಅಂದರೆ ಛತ್ರಿ, ಛತ್ರಿ ಧರಿಸಿದ್ದ. ಕರಕ, ಆತಪತ್ರ ಕರಕ ಅನಮ್ಯ ದಂಡ. ಕರಕ ಅಂದರೆ ಕೈಯಲ್ಲಿ ಆ ಸಂಧ್ಯಾ ವಂದನೆ ಮಾಡಲಿಕ್ಕೆ ಮೊದಲಾದವುಗಳಿಗೆ ಬೇಕಾಗುವಂತೆ ಒಂದು ಪಾತ್ರೆ, ಆ ಕರಕವನ್ನು ಇಟ್ಟುಕೊಂಡಿದ್ದ. ಸಮುದ್ಗಕಃ ಅಂತ ಕರೀತಾರೆ ಅದನ್ನು. ಕಮಂಡಲು. ಅನಮ್ಯ ದಂಡ, ಯಾರು ಬಗ್ಗಿಸ್ಲಿಕ್ಕಾಗಲ್ಲ ಅಂಥ ದಂಡ ಬೇರೆ ಕೈಯಲ್ಲಿ ಇಟ್ಟುಕೊಂಡಿದ್ದ. ಅಥವಾ ಆನಮ್ಯ ಅಂದರೆ ಎಲ್ಲರಿಂದ ನಮಸ್ಕೃತ ಅಂತ ಇನ್ನೊಂದು ಅರ್ಥ ಇವರು ಬರೆದಿದ್ದಾರೆ. ಆನಮ್ಯ, ಎಲ್ಲರಿಂದ ನಮಸ್ಕರಿಸಿಕೊಳ್ಳಲ್ಪಡುವ ದಂಡವರ, ಶ್ರೇಷ್ಠ ದಂಡವನ್ನು ಕೈಯಲ್ಲಿ ಧರಿಸಿದವ. ಅದಕ್ಕೆ ಶ್ರೇಷ್ಠ ದಂಡವನ್ನು ಭೃತ್ ಅಂದರೆ ಧರಿಸಿದ ಅಂತ ಅರ್ಥ. ಇನ್ನೊಮ್ಮೆ ಪದಾರ್ಥ ನೋಡ್ಕೊಂಡು ಬರೋಣ ಅಂದರೆ ಅರ್ಥ ಆಗ್ತದೆ. ಅಂತಹ ಹೇ ವಾಮನತನೋ, ವಾಮನರೂಪಿ ಪರಮಾತ್ಮನೇ, ಪಾಹಿ ನಮ್ಮನ್ನು ರಕ್ಷಿಸು. ಹೀಗೆ ಪದದ ಅಭಿಪ್ರಾಯ ಅರ್ಥ ತಿಳಿದುಕೊಂಡ್ವಿ. ಇನ್ನೊಮ್ಮೆ ನೋಡಿಬಿಡೋಣ. ಹೇ ಧ್ಯಾನಾರ್ಹ, ಧ್ಯಾನಕ್ಕೆ ಅರ್ಹನಾದ ನಾಥ ಸ್ವಾಮಿಯೇ, ಯಜಮಾನ ಸುರೇಶ ವಸುಧಾನಾಯ, ಯಜಮಾನ ಯಜ್ಞದೀಕ್ಷಿತನಾದ ಅಸುರೇಶ ಬಲಿಚಕ್ರವರ್ತಿಯ ವಸುಧಾ ಭೂಮಿಯ ಆದಾನಾಯ ಸ್ವೀಕಾರ ಮಾಡಲು, ಯಾಚನಿಕ, ಯಾಚನಿಕ ದಾನ ಬೇಡುವವನಾದೆಯೋ, ಮೀನಾಂಕ ನಿರ್ಮಲ ಲೀನಾರ್ಥ ವಾಗ್ವಶಿತ ನಾನಾ ಸದಸ್ಯದನುಜ. ಲೀನಾರ್ಥ ಗೂಢಾರ್ಥ ಉಳ್ಳ ವಾಕ್ ಮಾತಿನಿಂದ ವಶ ಮಾಡಿಕೊಳ್ಳಲ್ಪಟ್ಟ ನಾನಾ ಬಹುಸಂಖ್ಯೆಯಲ್ಲಿದ್ದ ಸದಸ್ಯರು, ಯಜ್ಞದ ಸದಸ್ಯರೆನಿಸಿದ
ಋತ್ವಿಜರು ಅಂತಾದ ಧನುಜ ಅಸುರರನ್ನುಳ್ಳ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ಲಸಮಾನ ಕೋಟಿ ಮನ್ಮಥ ಕೋಟಿ ಚಂದ್ರರಂತೆ ಶೋಭಿಸ್ತಾ ಇದ್ದ ಆತ್ಮ ಮೌಂಜಿ ಗುಣ ಕೌಪೀನಾಚ್ಛ ಸೂತ್ರ ಪದ ಯಾನಾತ ಪತ್ರ ಪದ ಪತ್ರಕರ ಕಾನಮ್ಯ ದಂಡ ವರಭೃತ್ ಆತ್ಮ ದೇಹದಲ್ಲಿ ಧರಿಸಿದ ದೇಹದಲ್ಲಿ ಮೌಂಜಿ ಗುಣ ಮೇಖಲಧಾಮ ಕೌಪೀನ ಅಚ್ಛಸೂತ್ರ ಬ್ರಹ್ಮಸೂತ್ರ ಯಜ್ಞೋಪವೀತ ಪದಗಾನ ಋಗ್ವೇದಾದಿ ಪದಪಾಠವನ್ನು ಮಾಡ್ತಿದ್ದ ಅಥವಾ ಪದಯಾನ ಪಾದದಲ್ಲೇ ಸಂಚರಿಸ್ತಿದ್ದ ಪಾದ ಸಂಚರಣ ಆತಪತ್ರ ಛತ್ರಿ ಕರಕ ಸಮುದ್ಗಕ ಅಂದರೆ ಕಮಂಡಲು ಆನಮ್ಯ ದಂಡವರ ಎಲ್ಲರಿಂದ ನಮಸ್ಕರಿಸಿಕೊಳ್ಳಲ್ಪಡುವ ಶ್ರೇಷ್ಠ ದಂಡ ಇವುಗಳನ್ನೆಲ್ಲ ಭೃತ್ ಧರಿಸಿದ ಹೇ ವಾಮನತನೋ ವಾಮನರೂಪಿ ನಾರಾಯಣ ಪಾಹಿ ನನ್ನನ್ನು ರಕ್ಷಿಸು ನಮ್ಮನ್ನು ರಕ್ಷಿಸು ಹೀಗೆ ಪದಾರ್ಥ ಚಿಂತನೆ ಮಾಡಬೇಕು. ಭಾವಾರ್ಥ ಸುಲಭ ಇದೆ, ಫಲನೂ ಕೂಡ ಚೆನ್ನಾಗಿ ಸ್ಪಷ್ಟವಾಗಿದೆ. ಧ್ಯಾನಾರ್ಹ ಅಂತ ಪ್ರಾರಂಭ ಆದದ್ರಿಂದ ವಾಮನ ತ್ರಿವಿಕ್ರಮನಾಗಿ ಬೆಳೆಯೋ ಮುನ್ನ ಸಣ್ಣ ರೂಪ ಧರಿಸಿದ್ದ, ಅದಕ್ಕೆ ಸಣ್ಣ ವಾಮನನೇ ಅಂತಾರೆ. ತನ್ನ ಭಕ್ತರ ಮನಸ್ಸು ಬಹಳ ಸಣ್ಣದಿದೆ, ದೊಡ್ಡ ರೂಪ ತಗೊಂಡ್ರೆ ಧ್ಯಾನ ಮಾಡೋದು ಕಠಿಣ ಆಗ್ತದೆ ಭಕ್ತರಿಗೆ. ಅದಕ್ಕೆ ಪ್ರಾಯ ಸಣ್ಣ ರೂಪ ಧರಿಸಿ ಬಂದಿದ್ದ. ಹಾಗಾಗಿ ರಾಜರು ಧ್ಯಾನಕ್ಕೆ ಬಹಳ ಅರ್ಹವಾದ ರೂಪ ಇದು ಅಂತ ಧ್ಯಾನಾರ್ಹ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಮುಂದಿನ ಪದಗಳನ್ನು ಗಮನಿಸಿದರೆ, ಯಜ್ಞ ದೀಕ್ಷಿತ ಅಸುರನ ಭೂದಾನ ಬೇಡಲಿಕ್ಕೆ ಯಾಚನಿಕನಾದ, ಜಗತ್ತಿಗೆಲ್ಲ ಏನು ಬೇಕಾದರೂ ಕೊಡುವಂತಹ ಜಗತ್ಪತಿ ವಾಮನನ ರೂಪ ತಾಳಿ ಬಲಿಚಕ್ರವರ್ತಿಯ ಮನೆಗೆ ಬೇಡುವವನಾದ. ಕೊಡುವವನು ಬೇಡುವವನಾದದ್ದು ವಿಚಿತ್ರ ಅಂತಾರೆ ರಾಜರು. ಎಲ್ರಿಗೆ ಕೊಡುವವನೇ ಎಲ್ಲವನ್ನು ಇವನಲ್ವೇ, ಇವನೇ ಹೋಗಿ ಬೇಡುವವನಾಗಿಬಿಟ್ಟ. ಅದರದ್ದೊಂದು ರಹಸ್ಯನೂ ಇದೆ. ಇಂದ್ರನಿಗೆ ಪದವಿ ಸ್ಥಿರ ಮಾಡಬೇಕಿತ್ತು. ಹಾಗಾಗಿ ಬಲಿಯ ಮನೆಗೆ ಬಂದು ಅವನ ಭೂದಾನ ಬೇಡುವವನಾದ. ಅಂದರೆ ಒಬ್ಬ ಭಕ್ತನಿಗೋಸ್ಕರ ತಾನು ಭಿಕ್ಷೆ ಬೇಡೋನಾಗಿ ಆದರೂ ಹೋಗ್ತೇನೆ ಅಂತ ತೋರಿಸಿದ್ದಾನೆ ಕರುಣಾ ಸಮುದ್ರ. ಮಾತುಗಾರಿಕೆ ಅಲ್ಲಿದ್ದವರನ್ನೆಲ್ಲ ವಶ ಮಾಡ್ಕೊಂಡ್ಬಿಟ್ಟ. ಹಾಗಾದರೆ ಯಾರು ವಾಮನನ ಸ್ಮರಣೆ ಮಾಡ್ತಾರೆ ಅವರಿಗೆ ವಾಮನ ಅವರಿಗೋಸ್ಕರ ತಾನು ಮತ್ತೊಬ್ಬರನ್ನು ಬೇಡಿಯಾದರೂ ತಂದು ಕೊಡ್ತಾನಂತೆ. ಪುರಂದರನಿಗೋಸ್ಕರ ಬಲಿಯ ಮನೆಗೆ ಭಿಕ್ಷುಕನಾಗಾದರೂ ತಾನು ಹೋಗಿಬಿಟ್ಟ, ತನ್ನ ಅಣ್ಣನಿಗೋಸ್ಕರ. ಇವನು ಉಪೇಂದ್ರ ವಾಮನ, ಇಂದ್ರ ಪದವಿಯನ್ನು ಆಳ್ತಾ ಇದ್ದವನು ಪುರಂದರ, ಅವನಿಗೋಸ್ಕರ ಇವನು ಭಿಕ್ಷುಕನಾದ ಅಂತ ಇದೆ. ಒಬ್ಬ ಭಕ್ತನಿಗೋಸ್ಕರ ತಾನೇ ಯಾಚನಿಕನಾಗಿಬಿಟ್ಟ, ದೇವತೆಗಳಿಗೋಸ್ಕರ. ಇನ್ನು ಮಾತುಗಾರಿಕೆ, ಎಂಥೆಂಥ ಅಸುರರು ಇದ್ರಲ್ಲೆಲ್ಲ ಬರೀ ಮಾತಿನಿಂದಲೇ, ಅರ್ಥಗರ್ಭಿತವಾದ ಮಾತಿನಿಂದಲೇ ಅವರನ್ನು ವಶ ಮಾಡ್ಕೊಂಡ್ಬಿಟ್ಟ. ಹಾಗಾದರೆ ವಾಮನಾವತಾರದ ಸ್ಮರಣೆ ಮಾಡಿಬಿಟ್ರೆ ಶತ್ರುಗಳಾದವರು ಮಾತಿನಿಂದ ವಶರಾಗಿಬಿಡ್ತಾರೆ ಅಂತನ್ಲಿಕ್ಕೆ ಇದೊಂದು ವಿಶೇಷಣ. ವಾಮನನ ಸ್ಮರಣೆ ಮಾಡಿದರೆ ಸೌಂದರ್ಯ ಬರ್ತದೆ ಅಂತಿದೆ ಫಲ. ವಾಮನ ಭಾಮನ ಅಂತ ದ್ವಾದಶ ಸ್ತೋತ್ರದಲ್ಲಿ ವಾಮನಾವತಾರವನ್ನು ಆಚಾರ್ಯರು ವರ್ಣನೆ ಮಾಡ್ತಾರೆ. ಸೌಂದರ್ಯಪ್ರದ ವಾಮನ ನಮ್ಮ ಕಣ್ಣಿನಲ್ಲಿ ನೆಲೆಸ್ತಾನೆ ಅಂತಿದೆ. ಬಹಳ ಸುಂದರ. ಯಾರಿಗೆ ದೇಹದಲ್ಲಿ ಒಳ್ಳೆ ಸೌಂದರ್ಯ ಬರಬೇಕು ಅಂತಿದೆ ದಿನಾ ವಾಮನಾವತಾರದ ಸ್ಮರಣೆ ಮಾಡಬೇಕು, ಅದು ಫಲ. ಇನ್ನು ಬ್ರಹ್ಮಚಾರಿಯಾಗಿದ್ದಾಗ ಹೇಗಿರಬೇಕು ಅಂತನ್ಲಿಕ್ಕೆ ಶಿಕ್ಷಣ ಕೊಟ್ಟ. ಆಗ ತಾನೇ ಉಪನಯನ ಮಾಡಿಕೊಳ್ತಾರೆ. ಅವರು ಹೇಗಿರಬೇಕು, ಗುರುಕುಲ ವಾಸ ಮಾಡಲಿಕ್ಕೆ ಹೋಗುವಾಗ ಬ್ರಹ್ಮಚರ್ಯ ಹೇಗಿರಬೇಕು ಅವ್ರದ್ದು, ಅವರ ವೇಷಭೂಷಣಗಳು, ಅದನ್ನು ತಿಳಿಸ್ಲಿಕ್ಕೆ ತಾನೂ ಉಡುದಾರ ಧರಿಸಿದ, ಕೌಪೀನ ಧರಿಸಿದ,
ಕಾಲ್ನಡಿಗೆಯಲ್ಲಿ ಹೋಗ್ತಿದ್ದ ಅಥವಾ ಬಾಯಿ ತುಂಬ ವೇದ ಪಾಠ ಮಾಡ್ತಿದ್ದ, ಛತ್ರಿ ಹಿಡಿದಿದ್ದ, ದಂಡ ಹಿಡಿದಿದ್ದ, ಹೀಗೆ ಅಜಿನ ದಂಡ ಕಮಂಡಲು ಮೇಖಲ, ವಾಮನನ ಆ ರೂಪದ ವರ್ಣನೆ ಇರುವ ಶ್ಲೋಕ ಅದು. ಅಲ್ಲಿರೋ ಭಾಗ ಎಲ್ಲ ಇಲ್ಲಿ ಸಂಗ್ರಹಿತ ಆಗಬೇಕು, ಭಾಗವತದಲ್ಲಿ ಬಂದ ಕಥೆ ಸ್ಮರಣೆಗೆ ಬರಬೇಕು, ಹಾಗೂ ಫಲವೂ ಕೂಡ ಭಕ್ತರಿಗೆ ತಿಳಿದಿರಬೇಕು ವಾಮನನ ಸ್ಮರಣೆಯಿಂದ ಏನಾಗ್ತದೆ ಅಂತ. ಅದನ್ನು ಸೇರಿಸಿ ವರ್ಣನೆ ಮಾಡಿದ್ದಾರೆ ರಾಜರು. ಹೀಗೆ 10ನೇ ಶ್ಲೋಕದ ಚಿಂತನ. ಧ್ಯಾನಾರ್ಹ ವಾಮನ ತನೋನಾಥ ಪಾಹಿ ಯಜಮಾನ ಸುರೇಶ ವಸುಧಾ ದಾನಾಯ ಯಾಚನಿಕಲೀನಾರ್ಥ ವಾಗ್ವಶಿತ ನಾನಾ ಸದಸ್ಯದನುಜಾ ದಾನಾಯ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾತ್ಮ ಮೌಂಜಿ ಗುಣಕೌಪಿನಾಚ್ಛ ಸೂತ್ರಪದ ಯಾನಾತ ಪತ್ರಕರ ಕಾನಮ್ಯ ದಂಡವರಭೃತ್ ಧ್ಯಾನಾರ್ಹ ವಾಮನ ತನೋನಾಥ ಪಾಹಿ ಯಜಮಾನ ಸುರೇಶ ವಸುಧಾ ದಾನಾಯ ಯಾಚನಿಕಲೀನಾರ್ಥ ವಾಗ್ವಶಿತ ನಾನಾ ಸದಸ್ಯದನುಜಾ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾತ್ಮ ಮೌಂಜಿ ಗುಣಕೌಪಿನಾಚ್ಛ ಸೂತ್ರಪದ ಗಾನಾತ ಪತ್ರಕರ ಕಾನಮ್ಯ ದಂಡವರಭೃತ್. ಹೀಗೆ 10ನೇ ಶ್ಲೋಕ. ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.